ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ. ಈ ನಡುವೆ ಡೈಲಿ 1 ಇಲ್ಲ 2 ಪ್ರೋಮೋ ಬಿಡ್ತಾನೇ ಇದ್ದಾರೆ. ಪ್ರತಿಯೊಂದು ಪ್ರೋಮೋದಲ್ಲಿ ಬೇರೆ ಬೇರೆ ಸ್ಪರ್ಧಿಗಳನ್ನ ತೋರಿಸ್ತಿದ್ದಾರೆ. ನಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಅಲ್ಲಿ 60 ಜನ ಸ್ಪರ್ಧಿಗಳು ಬರ್ತಾ ಇದ್ದಾರೆ ಅಂತ. ಮೊದಲು ಬಿಟ್ಟಿರೋ ಪ್ರೋಮೋದಲ್ಲಿ 60 ಜನ ಬರ್ತಾ ಇದ್ದಾರೆ ಅಂತ ಹೇಳಿದರು. ಆದರೆ ಅವ್ರನ್ನೆಲ್ಲ ಗುಂಪಲ್ಲಿ ತೋರಿಸಿದ್ರು. ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಾಗಿಲ್ಲ. ಅಲ್ಲಿ ಹಲವಾರು ಜನ ಗೊತ್ತಿಲ್ಲದೆ ಇರೋರು ಇದ್ದಾರೆ, ಇನ್ನು ಕೆಲವರು ಗೊತ್ತಿರೋರು ಇದ್ದಾರೆ. ಅದಾದಮೇಲೆ ಬರ್ತಿರೋ ಪ್ರತಿಯೊಂದು ಪ್ರೋಮೋದಲ್ಲೂ ಯಾರ್ಯಾರು ಬರ್ತಿದ್ದಾರೋ ಆ ಸ್ಪರ್ಧಿಗಳನ್ನೆಲ್ಲ ತೋರಿಸ್ಕೊಂಡು ಹೋಗ್ತಿದ್ದಾರೆ. ಒಂದು ಪ್ರೋಮೋದಲ್ಲಿ ನೋಡಿ ಸ್ಪರ್ಧಿ ಮತ್ತೊಂದು ಪ್ರೋಮೋದಲ್ಲಿ ಇರಲ್ಲ. ಮತ್ತು ಅಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಚಾಲೆಂಜ್ಗಳು ಕೊಡ್ತಿದ್ದಾರೆ. ಈ ಪ್ರೋಮೋಗಳನ್ನ ನೋಡ್ತಿದ್ರೇ ಗೊತ್ತಾಗ್ತಿದೆ ಅಗ್ನಿ ಪರೀಕ್ಷೆ ಅಂದರೆ ಏನು ಅಂತ. ಇವರು ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಏನೇನೆಲ್ಲ ಮಾಡಿಸ್ತಿದ್ದಾರೆ ಅಂತ. ಅದೇ ರೀತಿ ಈಗ ಬಿಟ್ಟಿರೋ ಪ್ರೋಮೋದಲ್ಲಿನೂ ಇನ್ನು ಕೆಲವು ಸ್ಪರ್ಧಿಗಳನ್ನ ತೋರಿಸಿದ್ದಾರೆ. ಇವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಇವರು ಯಾವ ರೀತಿ ಟಾಸ್ಕ್ ಕೊಡ್ತಿದ್ದಾರೆ ಈ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಬಂದಿರೋ ಇಬ್ಬರಿಗೆ ನೀವು ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆಗಬೇಕು ಅಂದರೆ ನಿಮ್ಮ ಫೋನ್ನ ಹೊಡೆದಾಕಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಅವರು ಆ ಕೆಲಸ ಮಾಡ್ತಾನೂ ಇದ್ದಾರೆ. ಫೋನ್ನ ಹೊಡೆದಾಕಬೇಕು ಅಂದರೆ ಅದನ್ನು ಬಿಸಾಕಿದ್ರೇ ಹೊಡೆದೋಗುತ್ತೆ. ಆದರೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಇಬ್ರಿಗೂ ಒಂದೊಂದು ಕಲ್ಲು ಕೊಟ್ಬಿಟ್ಟು ಇವರು ಆ ಫೋನ್ನ ಯಾವ ರೀತಿ ಹೊಡಿತಾ ಇದ್ದಾರೆ ಅಂದರೆ ಅದು ಪೀಸ್ ಆಗಬೇಕು ಆ ರೀತಿ ಹೊಡಿತಾ ಇದ್ದಾರೆ. ಫೋನ್ನ ಹೊಡೆದಾಕು ಅಂದರೆ ಬಿಸಾಕಿದ್ರೇ ಸಾಕು ಹೊಡೆದೋಗುತ್ತೆ. ಇವಾಗಿನ ಫೋನು ಯಾವ ರೀತಿ ಅಂತ ನಾವೆಲ್ಲ ನೋಡಿದ್ದೀವಿ. ಕೈ ಜಾರಿ ಕೆಳಗೆ ಬಿದ್ದರೆ ಪೀಸ್ ಆಗಿರುತ್ತೆ. ಆದರೆ ಇವರು ಅದನ್ನು ಒಂದು ಕಲ್ಲಿಗೆ ಚೆಚ್ಚಿ ಪೀಸ್ ಮಾಡ್ತಿದ್ದಾರೆ. ಅದನ್ನು ನೋಡ್ತಾ ಇದ್ರೆ ಅವಾಗೆಲ್ಲ ನೋಕಿಯಾ ಫೋನ್ ಬರ್ತಿತ್ತಲ್ಲ, ಆ ಫೋನ್ ಏನು ಅಂತ ಅನಿಸತ್ತೆ. ಯಾಕಂದರೆ ಆ ಫೋನು ಎಷ್ಟು ಸತಿ ಕೆಳಗೆ ಬಿದ್ರೇನು ಏನೂ ಆಗ್ತಾ ಇರಲಿಲ್ಲ. ಈಗಂತೂ ಆ ರೀತಿ ಫೋನ್ಗಳು ಯಾರ ಹತ್ರನೂ ಇರಲ್ಲ. ಫೋನ್ ಹೊಡೆದಾಕಬೇಕು ಅಂತಾನೆ ಆ ಫೋನ್ನ ತೊಗೊಂಬಂದ್ರೋ ಏನೋ. ಇದನ್ನ ನೋಡೇ ಒಂದು ಕಡೆ ನಗು ಬರುತ್ತೆ. ಇವರು ಈ ರೀತಿ ಎಲ್ಲ ಮಾಡೋದ್ರಿಂದಾನೇ ಬಿಗ್ ಬಾಸ್ ಬಗ್ಗೆ ಆಗಾಗ ಆ ರೀತಿ ಅನುಮಾನ ಬರೋದು. ಆದರೆ ನಮಗಿದ್ರ ಬಗ್ಗೆ ಕ್ಲಾರಿಟಿ ಆ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ. ಇದನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ಫೋನ್ನ ಹೊಡೆದಾಕಬೇಕು ಅಂತ ಹೇಳಿದ್ದಾರೆ. ಆದರೆ ಅವ್ರು ಫೋನ್ನ ತೊಗೊಂಡು ಕಲ್ಲಿಗೆ ಚೆಚ್ತಿಲ್ಲ, ಫೋನ್ನ ಬಿಸಾಕ್ಬಿಟ್ಟು ಹೊಡೆದಾಕಿದ್ದಾರೆ. ಮತ್ತು ಆ ಕಲ್ಲನ್ನ ಸುತ್ತಿಯಿಂದ ಹೊಡಿಬೇಕು ಈ ರೀತಿ ಚಾಲೆಂಜ್ ಕೊಟ್ಟಿದ್ದಾರೆ. ಯಾರು ಆ ಕಲ್ಲನ್ನ ಬೇಗ ಹೊಡಿತಾರೋ ಅವರು ಆ ವಿನ್ ಆಗ್ತಾರೆ. ಆದರೆ ಇವರು ಈ ಪ್ರೋಮೋದಲ್ಲಿ ಏನು ಮಾಡಿದ್ದಾರೆ ಅಂದರೆ ಫೋನ್ನ ಹೊಡೆದಾಕು ಅಂದ ತಕ್ಷಣ ಆ ಕಲ್ಲಿಗೆ ಹೊಡೆಯೋ ರೀತಿ ತೋರಿಸಿದ್ದಾರೆ. ಇದನ್ನು ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗತ್ತೆ. ಎಪಿಸೋಡ್ ನೋಡೋಣ ಯಾವ ರೀತಿ ಮಾಡಿಸ್ತಾರೆ ಅಂತ. ಇನ್ನೊಬ್ಬ ಸ್ಪರ್ಧಿ ಬಂದಿದ್ದಾನೆ. ನನ್ನ ಪ್ರೊಫೆಷನ್ ಏನೂ ಇಲ್ಲ ಅಂತ ಹೇಳ್ತಿದ್ದಾನೆ. ಇದಕ್ಕೆ ಶ್ರುತಿ ಗಾದೆ ಮಾತು ಕೂಡ ಹೇಳ್ತಿದ್ದಾರೆ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಅದಕ್ಕೆ ಆ ಸ್ಪರ್ಧಿ ಕೌಂಟರ್ ಡೈಲಾಗ್ ಕೊಡ್ತಿದ್ದಾನೆ. ನಾವು ಟಿಕೆಟ್ ಕೊಟ್ಟು ಫಿಲಮ್ ನೋಡ್ತೀವಿ, ಸೆಲೆಬ್ರಿಟಿಗಳು ಟಿಕೆಟೇ ತೊಗೊಳ್ಳೋದಿಲ್ಲ ಅಂತ. ಅದಕ್ಕೆ ಶ್ರುತಿಯವರು ಯಾವ ಸೆಲೆಬ್ರಿಟಿ ಅಂತ ಕೇಳ್ತಿದ್ದಾರೆ. ಅದು ಯಾರು ಅಂತ ಆ ಸ್ಪರ್ಧಿ ಹೇಳಿದ್ರೆ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೆ. ತುಂಬ ಜನ ಸೆಲೆಬ್ರಿಟಿಗಳು ಟಿಕೆಟ್ ಇಲ್ಲದೆ ನೋಡ್ತಾರೇನೋ ಸಿನಿಮಾ, ಅದಕ್ಕೆ ಅವನು ಆ ರೀತಿ ಹೇಳ್ತಿದ್ದಾನೆ. ಈಗ ಶ್ರುತಿಯವರು ಯಾವ ಸೆಲೆಬ್ರಿಟಿ ಅಂತ ಕೇಳಿರೋದಕ್ಕೆ ಈಗ ಉತ್ತರ ಕೊಡ್ತಾನೋ ಇಲ್ವೋ ನೋಡೋಣ. ಯಾಕಂದರೆ ಈ ಪ್ರೋಮೋದಲ್ಲಿ ಅದ್ರ ಬಗ್ಗೆ ಏನೂ ತೋರಿಸ್ಲಿಲ್ಲ. ಈಗ ಇವನು ಈ ರೀತಿ ಹೇಳಿರೋ ಕಾರಣದಿಂದ ಅಲ್ಲಿ ಟಾರ್ಗೆಟ್ ಅಂತೂ ಆಗಿರ್ತಾನೆ. ಇವನ್ ಸೆಲೆಕ್ಷನ್ನ ಇವನೇ ಕಷ್ಟ ಮಾಡ್ಕೊಂಡಿದ್ದಾನೆ. ಸಂಗೀತ ಅವರು ನೀವು ನನಗಿಂತ ಫಿಟ್ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಮತ್ತು ಸಂಗೀತ ಅವರು ಅವ್ರ ಜೊತೆ ಚಾಲೆಂಜ್ ಕೂಡ ಮಾಡ್ತಿದ್ದಾರೆ. ಅದರಲ್ಲಿ ಆ ಸ್ಪರ್ಧಿ ಸಂಗೀತ ಅವ್ರ ಹತ್ರ ಗೆಲ್ಲಕ್ಕಾಗಲಿಲ್ಲ. ಇದಕ್ಕೆ ಕಾರಣ ಏನು ಅಂತಲೂ ಹೇಳ್ತಿದ್ದಾನೆ. ನಾನು ಊಟ ಮಾಡಲಿಲ್ಲ ಅದಕ್ಕೆ ಅಂತ ಹೇಳ್ತಿದ್ದಾನೆ. ನನ್ನ ಪ್ರಕಾರ ಈ ರೀತಿ ಸ್ಪರ್ಧಿಗಳು ಬಿಗ್ ಬಾಸಲ್ಲಿದ್ದರೆ ಮನೋರಂಜನೆ ಅಂತೂ ಸಿಗತ್ತೆ. ಆದರೆ ಈಗ ಇವರು ಈ ಸ್ಪರ್ಧಿನ ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ನೋಡೋಣ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.